ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ವಿಶ್ ಅಂದ್ರೆ ನಾವು ಅಂದುಕೊಂಡಂತಹ ಕೆಲಸಗಳು ಯಾಕೆ ನೆರವೇರಿಸಿಲ್ಲ, ಅಂದ್ರೆ ಯಾಕೆ ಆಗ್ತಾ ಇಲ್ಲ, ಯಾಕೆ ತಡವಾಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗಿರುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಮತ್ತೆ ಇವತ್ತಿನ ರೀಡಿಂಗ್ ಇದು 2 ಫೈಲ್ ಮಾಡಿದ್ದೀನಿ. 2 ಫೈಲಲ್ಲಿ ಯಾವ್ದಾದ್ರೂ ನೀವು ಚಾಯ್ಸ್ ಮಾಡ್ಬೋದು. ಇದನ್ನಾದ್ರೂ ಚಾಯ್ಸ್ ಮಾಡ್ಬೋದು, ಇದನ್ನಾದ್ರೂ ಚಾಯ್ಸ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನ ನೀವು ಚಾಯ್ಸ್ ಮಾಡಿ. ನಿಮ್ಮ ವಿಶ್ ಯಾಕೆ ಫುಲ್ಫಿಲ್ ಆಗಿಲ್ಲ, ಇನ್ನು ನಾನು ಇಷ್ಟೊಂದು ಬೇಡ್ಕೋತಾ ಇದ್ದೀನಿ, ಇಷ್ಟೊಂದು ಇದು ಮಾಡ್ಕೊತಾ ಇದ್ದೀನಿ, ನನ್ನ ಕಷ್ಟಕ್ಕೆ ಇನ್ನು ಯಾಕೆ ಪ್ರತಿಫಲ ಸಿಕ್ಕಿಲ್ಲ ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ ಗೈಸ್, ನೋಡೋಣ. ನೀವು ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಈಗ ಇದು ಫಸ್ಟ್ ಫೈಲ್ ಅನ್ನ ನಾನು ಸಫಲ್ ಮಾಡ್ತೀನಿ. ನೀವು ನಿಮ್ಮ ಮನಸ್ಸಲ್ಲಿರುವಂತಹ ವಿಶ್ ಅನ್ನ ಇದು ಮಾಡ್ಕೊಳ್ರಿ. ಆಮೇಲೆ ಅದು ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ದೇವರನ್ನ ನೆನ್ಪು ಮಾಡ್ಕೊಂಡು ಈ ರೀಡಿಂಗ್ ಅನ್ನು ನೀವು ನೋಡಿ. ಓಕೆ, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. Queen of Wands, 10 of Swords, 6 of Wands, ಮತ್ತೆ 7 of Wands, ಇಲ್ಲಿ 8 of Wands, the Tower. ಇಲ್ಲಿ ಇವತ್ತಿನ ಕಾರ್ಡಲ್ಲಿ ಏನ್ ತೋರಿಸ್ತಾ ಇದೆಪ್ಪ ಅಂತ ಅಂದ್ರೆ, ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಅಂದ್ರೆ ಇಲ್ಲಿ ಅಗ್ನಿ ತತ್ವ ಜಾಸ್ತಿ ತೋರಿಸ್ತಾ ಇದೆ, ಅಂದ್ರೆ ಫೈರ್ ಎಲಿಮೆಂಟ್. ಅಂದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿರ್ತೀರಾ, ಫ್ಯಾಷನ್ ಆಗಿರ್ತೀರಾ, ಇನ್ಸ್ಪಿರೇಷನ್ ಆಗಿರ್ತೀರಾ, ವಿಲ್ ಪವರ್ ಇರ್ತೈತಿ, ಎನರ್ಜಿ ಇರ್ತೈತಿ, ಕ್ರಿಯೇಟಿವಿಟಿ ಆಗಿರ್ತೀರಾ. ಪ್ರತಿಯೊಂದ್ರಲ್ಲೂ ನೀವು ತುಂಬಾನೇ ಚೆನ್ನಾಗಿರ್ತೀರಾ. ಬಟ್ ಏನಪ್ಪಾ ಅಂದ್ರೆ ನಿಮ್ಮಲ್ಲಿರುವಂತಹ ಕಷ್ಟದ ಕೆಲಸಗಳು, ತುಂಬಾನೇ ಕಷ್ಟ ಅನುಭವಿಸ್ತಾ ಇರ್ತೀರಾ. ಆ ಎಲ್ಲಾ ಕಷ್ಟಕ್ಕೂ ನೀವು ಒಬ್ಬ ಗುರುವಿನ ಹತ್ರ ಆಗಿರ್ಬೋದು, ಅಥವಾ ಒಬ್ಬ ದೇವತೆಗಳಲ್ಲಾಗಿರ್ಬೋದು, ಅಥವಾ ನೀವು ಒಂದು ಯೂನಿವರ್ಸಲ್ ಆಗಿರ್ಬೋದು, ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ಬೇಡ್ಕೊಂಡಿರ್ತೀರಾ. ಆ ಕೆಲಸ ಆಗ್ತಾ ಇರಲ್ಲ. ಅದ್ ಏನಕ್ಕೆ ಆಗ್ತಾ ಇರಲ್ಲಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನ ನೀವು ಏನ್ ವಿಲ್ ಪವರ್ ಅಂದ್ರೆ ನಿಮ್ಮನ್ನ ನೀವು ಏನ್ ಸ್ಟ್ರಾಂಗ್ ಇದೀನಿ, ನಾನು ಅನ್ಕೊಂಡಂಗೆ ಆಗುತ್ತೆ, ನನ್ನ ಕೆಲ್ಸಾನೇ ನಾನೇ ಮಾಡೋದು, ನನ್ನಿಂದಾನೇ ಆಗೋದು, ಇದೆಲ್ಲ ಆಗುತ್ತೆ. ಆಮೇಲೆ ಈಗ ನೀವ್ ಏನ್ ಅನ್ಕೊಂಡಿರ್ತೀರ ಮನ್ಸಲ್ಲಿ, ಈಗ ನಾವು ಎಲ್ಲಾ ಸರಿಯಾಗಿದೆ, ಎಲ್ಲದೂ ಚೆನ್ನಾಗಿದೆ, ನನಗೇನು ಬೇಕಾಗಿಲ್ಲ. ಒಂದ್ ಟೈಮ್ ನಿಮ್ಗೆ ಕಷ್ಟ ಬಂದಾಗ ಏನಾಗಿರುತ್ತೆ, ಇದು ನಾನ್ ಮಾಡ್ಬೇಕು, ಈ ಕೆಲ್ಸ ನನಗ್ ಆಗ್ಬೇಕು ಅಂತ ಹೇಳಿ ಯೂನಿವರ್ಸಲ್ ಬೇಡ್ಕೊಂಡಿರ್ತ. ನೆಕ್ಸ್ಟ್ ಡೇನ್ ಏನಾಗಿರ್ತೈತಿ, ಇಲ್ಲ ನನಗೆಲ್ಲ ಇದೆ, ನನಗೇನು ಬೇಡ, ಆಮೇಲೆ ನಾನು ಸರಿಯಾಗಿ ಇದ್ದೀನಿ. ಈ ತರ ಒಂಥರ ವಿಲ್ ಪವರ್. ನಿಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ, ನಿಮ್ಮನ್ನ ನೀವು ಈಗಿದ್ದ ಮನಸ್ಥಿತಿನ ಇನ್ನು ನೆಕ್ಸ್ಟ್ ಇರೋ ಮನಸ್ಥಿತಿ ಆ ತರ ಇರೋದಿಲ್ಲ, ಕಂಟ್ರೋಲ್ನಾಗಿಲ್ಲ. ನಿಮ್ಮ ಮನಸ್ಥಿತಿ ಕಂಟ್ರೋಲ್ನಲ್ಲಿ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಟವರ್ ಬಂದಿದೆ. ಟವರ್ ಅಂದ್ರೆ ನೀವು ಎಕ್ದಮ್ ಚೇಂಜ್ ಆಗುವಂತಹ ಕ್ಷಣ. ನಿಮ್ಮ ಮನಸ್ಥಿತಿ ಆಗಿಂದಾಗೆ ಈಗ ಇದ್ದ ಮನಸ್ಥಿತಿ ಇರೋದಿಲ್ಲ. ಇಲ್ಲಿ ಇವತ್ತಿನ ಕಾರ್ಡಲ್ಲಿ ಏನ್ ತೋರಿಸ್ತಾ ಇದಪ್ಪ ಅಂದ್ರೆ 10 of Swords. ಅಂದ್ರೆ 10 of Swords ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಕಷ್ಟ ಅನುಭವಿಸಿದ್ದೀರಾ. ನಿಮ್ಮ ಲೈಫ್ ಅಲ್ಲಿ ಯಾವ ತರ ಕಷ್ಟ ಅಂದ್ರೆ, ನಾನು ಜೀವನನೇ ಬೇಡಪ್ಪ ಅನ್ನೋಷ್ಟು ನಿಮಗೆ ಮೋಸ ಹೋಗಿದ್ದೀರಾ. ಅಂದ್ರೆ ಮೋಸ ಯಾಕೆ ಹೋಗಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾನೇ ದುಃಖ ಕೊಟ್ಟಿದ್ದಾರೆ. ಬ್ರೇಕಪ್ ಆಗಿದೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರಬಹುದು, ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿಗಳಿಂದ ನೀವು ದೂರ ಆಗಿರಬಹುದು, ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಅಥವಾ ನಿಮ್ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಿದೀನಿ. ನೀವು ಏನೋ ಭೂಮಿ ಇಲ್ಲಿ
ಇಲ್ಲಿ ಫೈರ್ ಇದು ಬಂದಿದೆ ಅಂದಾಗ ಇಲ್ಲಿ ಭೂತತ್ವ ಅಂದ್ರೆ ಭೂಮಿಯ ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಸಮಸ್ಯೆ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಆಗಿರ್ಬೋದು, ಇನ್ ಯಾವುದೇ ಸಮಸ್ಯೆ ಆಗಿರ್ಬೋದು. ಬಟ್ ನೀವು ತುಂಬಾನೇ ದುಃಖದ ಸ್ಥಿತಿಯಲ್ಲಿದ್ದೀರಾ. ನಿಮ್ಮ ಮನಸ್ಥಿತಿನ ನೀವೇ ಇಲ್ಲ ಇವತ್ತಿಗೆ ನನ್ನ ಜೀವನನೇ ಮುಗಿದು ಹೋಯ್ತು ಅನ್ನುವಷ್ಟು ನೀವು ಡಿಪ್ರೆಷನ್ ನಲ್ಲಿದ್ದೀರಾ. ಆ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಎಷ್ಟೋ ಜನ ನಿಮ್ಮನ್ನ ದುಃಖಕ್ಕೆ ನಿಮ್ಮ ನೂಕಿದಾರೋ ಅಷ್ಟು ನಿಮಗೆ ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿದ್ದೀರಾ, ತುಂಬಾನೇ ಸ್ಟ್ರಾಂಗ್ ಇದ್ದೀರಾ, ನಾ ಎಲ್ಲದನ್ನು ಗೆಲ್ಲಬಲ್ಲೆ ಅನ್ನೋಷ್ಟು ನಿಮ್ಮಲ್ಲಿ ಎನರ್ಜಿ ಇದೆ, ವಿಲ್ ಪವರ್ ಇದೆ, ನಿಮ್ಮ ಕ್ರಿಯೇಟಿವಿಟಿ, ನೀವ್ ಏನ್ ಬೇಕಾದ್ನೂ ಮಾಡುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಆದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮಗೆ ಬೆನ್ನಿಗೆ ಚೂರಿ ಹಾಕಿ ನಿಮ್ಮನ್ನ ತುಂಬಾನೇ ನೋವಿಗೆ ನೂಕಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಬೆನ್ನಿಗೆ ನಿಮ್ಮ ಚೂರಿ ಹಾಕಿರ್ಬೋದು, ಬಟ್ ಇಲ್ಲಿ ಅದೇ ಮುಕ್ತಾಯ, ಇದು ನಿಮಗೆ ಮುಕ್ತಾಯ. ನೆಕ್ಸ್ಟ್ ಇದ್ರಲ್ಲೇ ನಿಮಗೆ ಒಳ್ಳೆ ಬಿಗಿನಿಂಗ್ ಇದೆ. ನೀವು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ ಹೊಸದಾಗಿ ನಿಮ್ಮ ಮರುಜನ್ಮ ಅಂದ್ರೆ ಈ ಜನ್ಮ ಹೋಗಿ ಮರುಜನ್ಮ ನಿಮ್ಮ ಹುಟ್ಟು ಜನ್ಮ ಅಂದ್ರೆ ಈಗ ಕಷ್ಟ ಬಂದಿದೆ ಅಂತ ಹೇಳಿ ನಾವು ಹತಾಶೆಯಲ್ಲಿ ನಾವು ಡಿಪ್ರೆಷನ್ ಅಲ್ಲಿ ಹೋದಾಗ ನಮ್ಮೆಲ್ಲಾ ಕಷ್ಟಗಳು ತೀರಿ ಹೋದಾಗ ನಮಗೆ ಏನಾಗುತ್ತೆ, ಡಿಪ್ರೆಷನ್ ಇಂದ ನಾವು ಹೊರ ಬಂದಿರ್ತೀವಿ. ಆಗ ನಮ್ಮ ಮೈಂಡ್ ಏನಾಗಿರುತ್ತೆ, ನಾವು ಹೊಸ ಆಲೋಚನೆಗಳನ್ನ ಮಾಡ್ತೀವಿ, ನಮಗೆ ಹೊಸ ಪರಿಚಯಗಳಾಗ್ತವೆ, ನಮಗೆ ಹೊಸದಾಗಿ ನಾವು ಏನಾದ್ರು ಕೆಲಸ ಮಾಡಕ್ಕೆ ರೆಡಿ ಆಗ್ತೀವಿ. ನಮ್ಮ ಕರ್ಮ ಕಳೆಯದೆ ಯಾವ ಕಾರ್ಯನೂ ಆಗೋದಿಲ್ಲ. ನಮ್ಮ ಕರ್ಮ ಈಗ ಕಳೀತು ಅಂದ್ರೆ ನೆಕ್ಸ್ಟ್ ನಮಗೆ ಒಳ್ಳೆ ಅಪರ್ಚುನಿಟಿಗಳು ಬರ್ತಾ ಇದಾವೆ ಅನ್ನೋದನ್ನ ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದಿದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನ್ ಹೇಳ್ತಾ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲವ್ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಇಷ್ಟು ದಿನ ನೀವು ಅನುಭವಿಸಿದೀರಾ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಒಬ್ಬ ದೇವತೆ ನಿಮಗೋಸ್ಕರ ಕಾಯ್ತಾ ಇದೆ, ನಿಮ್ಮನ್ನ ಕಾಯ್ತಾ ಇದೆ. ಅಂದ್ರೆ ನಿಮ್ಮ ಎಷ್ಟೇ ನಿಮ್ಮ ಸಮಸ್ಯೆ ನಿಮ್ಮ ರಿಲೇಶನ್ಶಿಪ್ ಅಲ್ಲೇ, ನಾನು ಇಲ್ಲಿ ಜಾಸ್ತಿ ತೋರಿಸ್ತಾ ಇರೋದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಆ ಎಲ್ಲಾ ಇದರಿಂದ ಮುಕ್ತಾಯಗೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ದೇವರು. ನಿಮಗೆ ನಿಮ್ಮ ಪ್ರಾರ್ಥನೆಗೆ ಅಂದ್ರೆ ನೀವು ಪ್ರಾರ್ಥನೆ ಮಾಡಿರ್ತೀರ, ಆ ಪ್ರಾರ್ಥನೆಗೆ ಹೋಗಿಕೊಟ್ಟು ಆ ದೇವತೆ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ಸಹಿತ ಈ ಕಾರ್ಡ್ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಅಥವಾ ಮನೇಲಿ ನೀವು ಎಷ್ಟೇ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರ ಅಂದ್ರೆ ಅವ್ರನ್ನ ನೀವು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ, ನೀವು ತುಂಬಾ ಕಾಳಜಿ ವಹಿಸ್ತಾ ಇದ್ದೀರಾ. ಆದ್ರೆ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಒಬ್ಬ ಮನುಷ್ಯನ್ಗೆ ಈಗೋ ಅನ್ನೋದಿರುತ್ತೆ, ಹಠ ಅನ್ನೋದಿರುತ್ತೆ, ಅವರೇ ಬಂದ್ ಮಾತಾಡ್ಲಿ ಇವರೇ ಬಂದ್ ಮಾತಾಡ್ಲಿ ಅನ್ನೋ ಹಠದ ಸ್ವಭಾವ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಇಗ್ನೋರ್ ಮಾಡ್ತಾರೆ. ನಮ್ಮ ಪ್ರೀತಿ ಕಾಳಜಿನ ಅವ್ರ ಅರ್ಥ ಮಾಡ್ಕೊಳ್ಳಲ್ಲ. ಆಗ ನಾವು ಏನಾಗುತ್ತೆ, ನಾವು ಒಂಥರ ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಂಡು ಒಂಥರ ದೇವರಲ್ಲಿ ಆಗಿ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಯಾರದೇ ಹತ್ರಗೆ ನಾನು ಹಿಂಗ ಆಗ್ತಾ ಇದೆ ಅಂತ ಹೇಳಿ ಕೇಳಿದಾಗ ಅಲ್ಲಿ ನಮಗೆ ಸ್ವಲ್ಪ ಮನಸ್ಸಿಗೆ ಹಗೂರ ಅನ್ಸುತ್ತೆ. ಆ ತರ ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕೆ ನೀವು ನಂಬಿರುವಂತ, ನೀವು ಯಾವ್ದೇ ದೇವರನ್ನಾಗಿರ್ಬೋದು ಯಾರನ್ನೇ ಆಗಿರ್ಬೋದು ನಂಬಿರುವಂತ ದೇವರುಗಳು ನಿಮಗೆ ಸಪೋರ್ಟ್ ಮಾಡಕ್ಕೆ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಈ ಕಾರ್ಡ್ ತೋರಿಸುತ್ತೆ. 5 of wands and 6 of wands ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಇದೆಲ್ಲ ನಿಮ್ಮ ಎಲ್ಲಾ ಕಷ್ಟಗಳು ಎಲ್ಲ ಬಗೆಹರಿದು ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂದ್ರೆ ನಿಮಗೆ ಸಮೃದ್ಧಿ ಅನ್ನೋದು ನಿಮ್ಮ ಜೊತೆ ಬರುತ್ತೆ. ಅಂದ್ರೆ ನೀವು ಅನ್ಕೊಂಡ ಹಾಗೆ ನಿಮ್ಮ ಪ್ರಾರ್ಥನೆ, ನಿಮ್ಮ ವಿಶ್, ಇಷ್ಟು ದಿನ ನಾನು ವಿಶ್ ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕರ್ಮ ಕಳೆದ ನಿಮಗೆ ವಿಶ್ ಹೇಗೆ ನಿಮ್ಮ ಜೀವನಕ್ಕೆ ಒಳ್ಳೆ ಅವಕಾಶಗಳು ಹೇಗೆ ಬರುತ್ತವೆ. ಈಗ ನಿಮ್ಮ ಕರ್ಮ ಎಲ್ಲ ಕಳೆದೋಯ್ತು. ನಿಮ್ ಕರ್ಮ ಕಳೆದಾಗ ನಿಮಗೆ ಒಂದೊಂದೇ ಅಪರ್ಚುನಿಟಿಗಳು ಬರ್ತಾ ಇದಾವೆ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದೇ ಅದು, ನಿಮಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಬರ್ತಾ ಇದಾರೆ. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ, ತುಂಬಾನೇ ಕಷ್ಟಪಟ್ಟಿದ್ದೀರಾ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಆ ಕಷ್ಟಕ್ಕೆ ನಿಮಗೆ ಇವಾಗ ಯೂನಿವರ್ಸ್ ನಿಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇಲ್ಲಿ ನಿಮಗೆ ಚಿಗುರು ಹೊಡಿತಾ ಇದೆ. ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸದ್ಯದ್ರಲ್ಲಿ ಆಗುವಂತಹ ಇದೆ. ಸದ್ಯದ್ರಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಆಗುವಂತ ಸಮಯ ಬಂದಿದೆ. ಅಂದ್ರೆ ಇಲ್ಲಿ ದ ಟವರ್ ಅಂತ ಬಂದಿದೆ. ದ ಟವರ್ ನಿಮಗೆ ಮೋಸಗೊಳಿಸಿರುವಂತಹ ವ್ಯಕ್ತಿಗಳು ನಿಮ್ಮನ್ನ ಯಾವ ರೀತಿ ನಿಮಗೆ ತೊಂದರೆ ಕೊಟ್ಟಿದ್ರು ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಸಡನ್ ಬದಲಾವಣೆ ಆಗುತ್ತೆ
ಅಂದ್ರೆ ಈ ಕಾರ್ಡಿನ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಅಪರ್ಚುನಿಟಿಗಳು ಸಡನ್ಲಿ ನಮಗೆ ಗೊತ್ತೇ ಇರಲ್ಲ ಆ ತರ ಬದಲಾವಣೆ ನಮ್ಮ ಜೀವನದಲ್ಲಿ ಆ ತರ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ. ಈ ಫಸ್ಟ್ ಕಾರ್ಡ್ ಯಾರು ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಇವತ್ತಿನ ರೀಡಿಂಗ್ ಇದಾಗಿತ್ತು. ಅಂದ್ರೆ ಇಷ್ಟು ನಿಮ್ಮ ಕರ್ಮಗಳು ಈಗ ಸದ್ಯದ ಮಟ್ಟಿಗೆ ತೊಳೆದು ಹೋಗಿದೆ. ಈ ಕರ್ಮದಿಂದ ನೀವು ಮುಕ್ತಿಯಾಗಿ ನಿಮ್ಮಲ್ಲಿರುವಂತಹ ಎಲ್ಲಾ ಆಪರ್ಚುನಿಟಿಗಳು ಇದು ಆಗ್ತಾ ಇದೆ. ಯಾರಾದ್ರೂ ಮನೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದಾಗಿರ್ಬೋದು, ಅಥವಾ ಜಾಬ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿರ್ಬೋದು, ಅಥವಾ ಆರೋಗ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು, ಎಲ್ಲದಕ್ಕೂ ಒಂದು ಸಡನ್ ಚೇಂಜ್ ಅಂತೂ ಈ ಕಾರ್ಡ್ ಅಲ್ಲಿ ತೋರಿಸ್ತಾ ಇದೆ. ಇದು ಫಸ್ಟ್ ಫೈಲ್ ನ ರೀಡಿಂಗ್ ಆಗಿತ್ತು. ಇಷ್ಟ ಆಗಿದೆ, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು. ಇವಾಗ ಎರಡನೇ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ರೆ ಅವರ ರೀಡಿಂಗ್ ನೋಡೋಣ. ಓಕೆ, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಏನಾಗಿದೆ, ಯಾಕೆ ಅವರ ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. The High Priestess, Strength, the World, Page of Swords, Judgment, the Ace of Pentacles. Nice card. ಇದು ಎರಡನೇ ಫೈಲ್ ಅನ್ನು ಯಾರು ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಆಗಿರುತ್ತೆ ಇದು. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟಿಂಗ್ ಅಂದ್ರೆ ನೀವು ಬೇಡಿಕೊಂಡಿರುವಂತಹ ಕೆಲಸಗಳು ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು. ನೀವು ತುಂಬಾನೇ ಮೋಸ ಹೋಗಿದ್ದೀರಾ. ನೀವು ನಂಬಿರುವಂತಹ ವ್ಯಕ್ತಿಗಳು ನಿಮ್ಮನ್ನ ತುಂಬಾನೇ ಸುಳ್ಳು, ಮೋಸ, ಆಮೇಲೆ ರಹಸ್ಯ ಇವೆಲ್ಲ ನಿಮ್ಮಿಂದ ಮುಚ್ಚಿಟ್ಟು ನಿಮ್ಮ ಹತ್ರಗೆ ಯಾವ ರೀತಿ ಅಂದ್ರೆ ನೀವು ಅವರನ್ನ ತುಂಬಾನೇ ನಂಬಿದ್ದೀರಾ ಅನ್ನೋ ಇದ್ರಲ್ಲಿ ನಿಮ್ಮನ್ನ ನಂಬಿಸಿದ್ದಾರೆ. ನೀವು ಅಷ್ಟೊಂದು ಮೋಸ ಹೋಗಿದ್ದೀರಾ. ಇಲ್ಲಿ ಯಾವ ತರ ಅಂದ್ರೆ ಇಲ್ಲಿ ಈ ದೇವತೆ ಈ ದೇವತೆ ತುಂಬಾನೇ ಈ ತರ ಇಲ್ಲೆಲ್ಲ ಇದು ಇದೆ. ನೀವು ಏನೋ ನಿಮ್ಮ ವ್ಯಕ್ತಿತ್ವ ಅಂತ ತೋರಿಸ್ತೀರಿ. ನೀವು ತುಂಬಾನೇ ಮುಗ್ಧರು, ನಿಮಗೆ ಏನು ಅಂತಾನೆ ಗೊತ್ತಿಲ್ಲ. ನೀವು ತುಂಬಾನೇ ಇನ್ನೋಸೆನ್ಸ್. ನಿಮ್ಮ ಹೇಗಂದ್ರೆ ಸೈಲೆಂಟ್ ವ್ಯಕ್ತಿ, ಒಂಥರ ತುಂಬಾನೇ ಮುಗ್ಧತೆ ಅಂತ ಇರುವಂತಹ ವ್ಯಕ್ತಿಗಳು. ಆದ್ರೆ ನಿಮ್ಮ ಹಿಂದೆ ಏನಾಗ್ತಾ ಇದೆ, ಇಲ್ಲಿ 2 ಕಂಬಗಳಿದಾವೆ. ನಿಮ್ಮಲ್ಲಿ ನೆಗೆಟಿವ್ ಪರ್ಸನ್ಸ್ ಬಹಳ ಜನ ಇದ್ದಾರೆ. ನಿಮ್ಮ ಜೊತೆ ನೆಗೆಟಿವ್ ಜನ ನಿಮ್ಮನ್ನ ತುಂಬಾನೇ ಅಟ್ರಾಕ್ಟ್ ಮಾಡಿದ್ದಾರೆ. ನೀವು ಅವ್ರ ಜೊತೆ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಬಟ್ ನಿಮ್ಮನ್ನ ನಂಬಿಸಿದ್ದಾರೆ, ನೀವು ನಂಬಿದೀರ. ನಿಮ್ಮಲ್ಲಿ ತುಂಬಾನೇ ಏನು ನಾಲೆಡ್ಜ್ ಇದೆ, ನಿಮ್ಮ ಇಂಟ್ಯೂಷನ್ ಇದೆ. ನಿಮ್ಮಲ್ಲಿ ನೀವೇ ಬೇಕಾದ್ನ ಪಡೆಯುವಂತ ಶಕ್ತಿ ನಿಮಗಿದೆ. ಯಾಕಂದ್ರೆ ದೇವತೆ ಅಂತ ಹೇಳಿದಾಗ ನಿಮ್ಮಲ್ಲಿರೋ ಎಲ್ಲಾ ಶಕ್ತಿನೂ ಇದೆ. ಇಲ್ಲಿ ಬುಕ್ಸ್ ಇದೆ ನೋಡಿ. ನಿಮ್ಮಲ್ಲಿ ತುಂಬಾನೇ ಜ್ಞಾನಾರ್ಜನೆ ಇದೆ. ನಿಮ್ಮನ್ನ ನೀವು ಎಲ್ಲಾ ರೀತಿನೂ ಏನ್ ಹೇಳ್ತಾರೆ, ನೀವು ಪ್ರತಿಯೊಂದು ವಿಚಾರದಲ್ಲೂ ಜಾಣತನದಿಂದ ಬುದ್ಧಿವಂತಿಕೆಯಿಂದ ಇದೀರ. ಬಟ್ ಜನ ನಮಗೆ ಆ ತರ ಇರೋದಿಲ್ಲ. ನಮ್ ಹಿಂದೆನೆ ನಮಗೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ, ನಮ್ ಹಿಂದೆನೆ ನಮಗೆ ಸೀಕ್ರೆಟ್ ಮಾಡ್ತಾ ಇರ್ತಾರೆ, ನಮ್ ಹಿಂದೆನೆ ಮಾತಾಡ್ತಾ ಇರ್ತಾರೆ. ಆ ತರ ನಿಮ್ಮನ್ನ ತುಂಬಾನೇ ಮೋಸಗೊಳಿಸಿದ್ದಾರೆ ಅನ್ನೋದನ್ನ ಸಹಿತ ಇದು ತೋರಿಸ್ತಾ ಇದೆ. ಇದು ಸ್ಟ್ರೆಂತ್ ಕಾರ್ಡ್. ನಿಮಗೆ ಇಲ್ಲಿ ಧ್ಯಾನ ಮಾಡುವಂತ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರಾದ್ರೂ ಈ ಎರಡನೇ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಇಲ್ಲಿ ಈ ಕಾರ್ಡ್ ಸಹಿತ ಆಧ್ಯಾತ್ಮಿಕ ಸ್ಪಿರಿಚುಯಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಇದು ತುಂಬಾನೇ ರೆಸನೇಟ್ ಆಗುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ, ಬುದ್ಧಿವಂತರಾಗಿರ್ತಾರೆ. ತುಂಬಾನೇ ಅವರಲ್ಲಿ ವಿದ್ಯೆ ಅಥವಾ ತುಂಬಾ ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜ್ ಇಂದ ಏನ್ ಮಾಡ್ತಾರೆ, ನಮ್ ಹಿಂದೆ ಇರೋ ಜನ ಏನ್ ಮಾಡ್ತಾರೆ, ನಮಗೆ ಮೋಸಗೊಳ್ತಾರೆ. ಆ ತರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಇಲ್ಲಿ. ಇದು ಸ್ಟ್ರೆಂತ್ ಕಾರ್ಡ್. ಅಂದ್ರೆ ನಿಮ್ಮಲ್ಲಿ ಎಲ್ಲಾ ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಎಲ್ಲನೂ ಇದೆಯಾ. ನೀವು
ನೀವು ಬೇರೆಯವ್ರ ಹತ್ರ ಏನು ಕೇಳೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ನಿಮ್ಮಲ್ಲೇ ಜ್ಞಾನ ಇದೆ, ನಿಮ್ಮಲ್ಲೇ ದೇವತೆ ಗುಣ ಇದೆ, ನಿಮ್ಮಲ್ಲೇ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಇದೆ, ನಿಮ್ಮಲ್ಲೇ ಇಂಟ್ಯೂಷನ್ಸ್ ಇದೆ, ನಿಮ್ಮಲ್ಲಿ ಎಲ್ಲದೂ ಇದೆ. ನಿಮ್ಮಲ್ಲಿ ಎಲ್ಲದೂ ಇದೆ ಅಂದಾಗ ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಅಥವಾ ನಿಮ್ಮ ಜೊತೆ ಇರೋರನ್ನ ನೀವು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಕಂಟ್ರೋಲ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ತಾಳ್ಮೆ, ಅಂದ್ರೆ ತಾಳ್ಮೆಯಿಂದ ಇದ್ದೀರಾ, ನಿಮ್ಮನ್ನ ನೀವು ಕಂಟ್ರೋಲ್ ನಲ್ಲಿ ಇದ್ದೀರಾ, ಅಂದ್ರೆ ಆತ್ಮವಿಶ್ವಾಸ, ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ಯಾರು ಏನ್ ಅನ್ಕೊಳ್ಳಿ ನನ್ನ ಬಗ್ಗೆ, ನನಗದು ಬೇಡ, ನಾನು ಚೆನ್ನಾಗಿದ್ದೀನಿ, ನನ್ನ ವ್ಯಕ್ತಿತ್ವ ಚೆನ್ನಾಗಿದೆ, ನಾನು 4 ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನು ಹೀಗೆ ಇರೋದು, ಯಾರು ಏನ್ ಮಾತಾಡಿದ್ರು ನನಗದ್ ಬೇಡ, ನನಗೆ ಯೂನಿವರ್ಸ್ ಇದ್ದಾರೆ, ನನಗೆ ಮಾಸ್ಟರ್ಸ್ ಇದ್ದಾರೆ, ನನಗೆ ಗಾಡ್ಸ್ ಇದ್ದಾರೆ, ನನ್ನ ಜೊತೆ ದೇವತೆಗಳಿದ್ದಾರೆ, ನಾನು ಹೀಗೆ ಇರೋದು ಅನ್ನೋ ವ್ಯಕ್ತಿತ್ವ ನಿಮ್ಮದು. ಅಂದ್ರೆ ನಿಮ್ಮ ಜೊತೆ ಇರೋರು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತೆ ನಮಗೆ ತೊಂದರೆ ಕೊಡೋರು ನಮ್ಮ ಬೇರೆ ಎಲ್ಲಿ ಇರೋದಿಲ್ಲ, ನಮ್ಮ ಹಿಂದೆ ಮುಂದೆ ನಮ್ಮ ಜೊತೆನೆ ಇರ್ತಾರೆ, ಅವ್ರು ಮಾತ್ರ ನಮಗೆ ಆತರ ಮಾಡೋಕೆ ಸಾಧ್ಯ ಇರೋದು. ಅಂದ್ರೆ ನಿಮ್ಮನ್ನ ನೀವು ಇನ್ನೂ ಸ್ಟ್ರಾಂಗ್ ಗೊಳಿಸ್ಕೊಂಡು, ನಿಮ್ಮನ್ನ ನೀವು ಸ್ಟ್ರೆಂತ್ ಮಾಡ್ಕೊಂಡು, ನಿಮ್ಮನ್ನ ನೀವು ಲವ್ ಮಾಡ್ಕೊಂಡು, ನಿಮ್ಮ ಪ್ರೀತಿನ ನಿಮ್ಮ ಕಾಳಜಿನ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಅಂದ್ರೆ ಇನ್ನೂ ನಿಮ್ಮ ಜೀವನ ಇನ್ನೂ ತುಂಬಾ ಬದಲಾವಣೆಗಳಾಗ್ತಾ ಇದಾವೆ. ಅಂದ್ರೆ ದ ವರ್ಲ್ಡ್ ಕಾರ್ಡ್ ಬಂದಿದೆ ಅಂದ್ರೆ ನಿಮ್ಮ ಜೀವನ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ನೀವು ಅದನ್ನ ತಗೊಳ್ಳುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇದೆ, ಅದನ್ನ ನೀವು ತಗೋಬಹುದು. ಅಂದ್ರೆ ನಾನು ಇಲ್ಲಿ ಹೇಳಿದಾಗ ಯೂನಿವರ್ಸ್ ಅಲ್ಲಿ ನೀವು ತುಂಬಾನೇ ಕನೆಕ್ಟ್ ಆಗಿದ್ದೀರಾ, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದೀರಾ, ನಿಮ್ಮಲ್ಲಿ ಒಳ್ಳೆ ಜ್ಞಾನಾರ್ಜನೆ ಇದೆ, ನಿಮಗೆ ಒಳ್ಳೆ ಅವಕಾಶಗಳಿದಾವೆ. ನಿಮ್ಮನ್ನ ನೀವು ಇದು ಮಾಡ್ಕೊಳ್ಳೋದಂಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು, ನಾನು ಈ ತರ ಮಾಡ್ಬೇಕು, ನಾನು ಹೀಗೆ ಇರ್ಬೇಕು, ನನ್ನ ಜೀವನ ಇದೇ ತರ ಇರ್ಬೇಕು ಅನ್ನೋದು ರೀತಿ ನೀವು ಏನು ಯೂನಿವರ್ಸಲ್ ಬೇಡ್ಕೊಂಡಿದ್ರ ಆ ವಿಶ್ ಫುಲ್ ಸದ್ಯದ್ರಲ್ಲೇ ಆಗುತ್ತೆ ಅನ್ನೋದನ್ನು ಸಹಿತ ಈ ಕಾರ್ಡ್ ತೋರಿಸ್ತಾ ಇದೆ. ಪೇಜ್ ಆಫ್ ಸ್ವಾರ್ಡ್ಸ್ ಅಂದ್ರೆ ನೀವು ತುಂಬಾನೇ ಕ್ರಿಯೇಟಿವಿಟಿ, ನೀವು ತುಂಬಾನೇ ಫ್ಯಾಷನ್ ವ್ಯಕ್ತಿ, ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗುವಂತಹ ವ್ಯಕ್ತಿಗಳು ಬಹಳ ಇದ್ದಾರೆ, ತುಂಬಾ ಜನನೇ ಇದ್ದಾರೆ, ಅಥವಾ ಎನರ್ಜಿ ತುಂಬಾ ಇರುತ್ತೆ ನಿಮ್ಮಲ್ಲಿ, ನಿಮ್ಮ ವ್ಯಕ್ತಿತ್ವ ತುಂಬಾನೇ ಚೆನ್ನಾಗಿದೆ, ನೀವು ಸ್ವತಂತ್ರವಾಗಿದ್ದೀರಾ, ನೀವು ಸ್ವತಂತ್ರವಾಗಿ ನಾ ಏನ್ ಬೇಕಾದ್ನು ಮಾಡಬಲ್ಲೆ ಅನ್ನೋ ಧೈರ್ಯ ಸಹಿತ ನಿಮ್ಮಲ್ಲಿದೆ. ಅಂದ್ರೆ ನೀವು ದೇವರ ಶಕ್ತಿ ಇದೆ, ಆಧ್ಯಾತ್ಮಿಕವಾಗಿ ಬಂದಿದ್ದೀರಾ ಅಂದ್ಮೇಲೆ ನೀವು ಕೇಳಿದ್ದನ್ನ ಯೂನಿವರ್ಸ್ ನಿಮಗೆ ಕೊಡುತ್ತೆ. ನೀವು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಏನೋ ಅಂತ ಇದ್ದಾರೆ, ಯಾರೋ ಏನೋ ನನಗೆ ಮಾತಾಡ್ತಾ ಇದ್ದಾರೆ, ಅದನ್ನ ಯಾಕೆ ನಾ ಇದು ಮಾಡ್ಬೇಕು, ನೀವು ಈಗ ನಮ್ಮ ಸುತ್ತಮುತ್ತ, ಈಗ ನಾವು ಆಧ್ಯಾತ್ಮಿಕವಾಗಿದ್ದೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರೋರು ಆಧ್ಯಾತ್ಮಿಕವಾಗಿರೋದಿಲ್ಲ. ಅಂದ್ರೆ ನಮ್ಮನ್ನ ನೆಗೆಟಿವ್ ಥಿಂಕಿಂಗ್ ಇಂದ ನಮ್ಮನ್ನ ಏನ್ ಮಾಡ್ತಾ ಇದಾರೆ, ಅಟ್ರಾಕ್ಟ್ ಮಾಡ್ತಾರೆ, ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ. ನಾವು ಪಾಸಿಟಿವ್ ಆಗಿದ್ರು ನಮ್ಮನ್ನ ನೆಗೆಟಿವ್ ಆಗಿ ಅಟ್ರಾಕ್ಟ್ ಮಾಡಿರ್ತಾರೆ. ಆ ತರ ನಿಮಗೆ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಹಾಗಿದ್ದಾಗ ನಿಮ್ಮ ಎನರ್ಜಿನ ನೀವು ಹೆಚ್ಚು ಮಾಡ್ಕೋಬೇಕು, ನಿಮ್ಮ ವಿಶ್ ನೀವು ಫುಲ್ಫಿಲ್ ಆಗ್ಬೇಕು ಅಂದ್ರೆ ಇನ್ನು ನೀವು ಮೆಡಿಟೇಷನ್ ಮಾಡಿ ನೀವು ಯೂನಿವರ್ಸ್ ಅಲ್ಲಿ ಅದನ್ನ ಇದು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ವಿಶ್ ಇನ್ನೂ ಬೇಗ ಆಗುತ್ತೆ. ಆದ್ರೆ ಆಲ್ರೆಡಿ ನಿಮಗೆ ಆಗಿದೆ, ವಿಶ್ ಫುಲ್ ಆಗಿದೆ ಅನ್ನೋದನ್ನ ಸಹಿತ ಇದು ತೋರಿಸ್ತಾ ಇದೆ. ಜಡ್ಜ್ಮೆಂಟ್ ಇದೆ, ಮತ್ತೆ ಏಸ್ ಆಫ್ ಪೆಂಟಿಕಲ್ ಇದೆ. ಅಂದ್ರೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ನೀವು ಯಾವ್ದಕ್ಕಾದ್ರೂ ನೀವು ವಿಶ್ ಫುಲ್ಫಿಲ್ ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ಮ ಸೆಲ್ಫ್ ಇಲ್ಲಿ ಇರೋದೇನಪ್ಪ, ನಿಮ್ಮ ಸ್ವಂತಿಕೆಯಾಗಿ ನೀವು ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನು ಅನುಭವಿಸಿ ನೀವು ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ನೀವು ಆಧ್ಯಾತ್ಮಿಕ ಬಂದಿದ್ದೇ ನಿಜ ಆಗಿದ್ರೆ, ಬಟ್ ಇಲ್ಲಿ ನಿಮಗೆ ಅದಕ್ಕೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ನಿಮಗೆ ನಿಮ್ಮ ಯೂನಿವರ್ಸ್, ನಿಮ್ಮ ಮಾಸ್ಟರ್ಸ್, ನಿಮ್ಮ ಗಾಡ್ಸ್ ನಿಮಗೆ ಅದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ, ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತಾಯ್ತನ ಯಾರಾದ್ರೂ ಇದು ಸಹಿತ ಅದನ್ನೇ ತೋರಿಸುತ್ತೆ. ಯಾರಾದ್ರೂ ಪ್ರೆಗ್ನೆನ್ಸಿಗೆ ಏನಾದ್ರು ನೀವು ಪ್ಲಾನ್ ಮಾಡ್ತಾ ಇದ್ರಿ ಅಂದ್ರೆ ಆ ಪ್ರೆಗ್ನೆನ್ಸಿಗೆ ಸಹಿತ ಕನ್ಸೀವ್ ಆಗುವಂತಹ ಇದು ವಿಶ್ ಫುಲ್ಫಿಲ್ ಸಹಿತ ಆಗುತ್ತೆ. ಇದರಲ್ಲಿ ಸಹಿತ ತಾಯಿ ಅಂದ್ರೆ ಯಾರಾದ್ರೂ ಗರ್ಭ ಧರಿಸ್ಬೇಕು ಅಂತ ಏನಾದ್ರು ಯೋಚನೆಯಲ್ಲಿ ಇದ್ರಿ ಅಂದ್ರೆ ಅದು ಸಹಿತ ವಿಶ್ ಫುಲ್ಫಿಲ್ ಆಗುತ್ತೆ. ಆಮೇಲೆ ಯಾರಾದ್ರೂ ಹೊಸದಾಗಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು, ಅಥವಾ ನೀವು ಮ್ಯಾರೇಜ್ ಮಾಡ್ಬೇಕು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಬದಲಾವಣೆಗಳಾಗ್ಬೇಕು ಇತ್ತು ಅಂತ ಏನಾದ್ರು ನಿಮ್ಮಲ್ಲಿ ಇತ್ತು ಅಂದ್ರೆ ಅದು ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲಿ ಏನಾದ್ರು ನೀವು ಮನೆ ಖರೀದಿ ಮಾಡಿರ್ಬೋದು, ಅಥವಾ ನೀವು
ಮನೆ ಖರೀದಿ ಮಾಡಿರ್ಬೋದು, ಅಥವಾ ಭೂಮಿ ತಗೋತಾ ಇರ್ಬೋದು, ಅಥವಾ ಕಾರ್ ತಗೋತಾ ಇರ್ಬೋದು, ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಏನೇ ಒಂದು ನಿಮ್ಮಲ್ಲಿ ಹೊಸದಾಗಿ ಬದಲಾವಣೆ, ಹೊಸತನದಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ಅಂದ್ರೆ ನಿಮ್ಮ ವಿಶ್ ಫುಲ್ಫಿಲ್ ಇಲ್ಲಿ ಎಲ್ಲಾ ರೀತಿಯಿಂದನೂ ನಿಮಗೆ ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಆದಷ್ಟು ಬೇಗ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋದು ಇದು ಎರಡನೇ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.